ಯಕ್ಷಗಾನ ಕಲಾರಂಗ ನಿರ್ಮಿಸಿಕೊಡುತ್ತಿರುವ 74ನೇ ಮನೆ ಕಮಲಶಂಕರ ನಿಲಯ ಈಗಾಗಲೇ ಶಾಸಕರ ಸಮ್ಮುಖದಲ್ಲಿ ಹಿರಿಯರಿಂದ ದೀಪ ಬೆಳೆಸಿ ಉದ್ಘಾಟನೆಗೊಂಡಿದೆ. ಈ ಮನೆಯ ಪರಿಸ್ಥಿತಿ ಹೇಗಿತ್ತಂದ್ರೆ, ನಾವು ಬರುವಾಗ ಫೌಂಡೇಶನ್ ಒಂದಾಗಿತ್ತು, ಕೆಲವು ವರ್ಷಗಳು ದಾಟಿದ್ದವು ಫೌಂಡೇಶನ್ಗೆ. ಆ ತಾಯಿ ಸ್ವಲ್ಪ ಕಷ್ಟಪಟ್ಟು ಮರಳೆಲ್ಲ ಸ್ವಲ್ಪ ತಂದಿಟ್ಟಿದ್ದು, ಆದರೆ ಮತ್ತೆ ಹಣಕಾಸಿನ ಮುಗ್ಗಟ್ಟಿನಿಂದ ಕೆಲಸ ನಿಂತಿತ್ತು. ಆ ಸಂದರ್ಭದಲ್ಲಿ ನಾವು ಇದನ್ನು ಕಟ್ಟಬೇಕಂತೇಳಿ ನಿಶ್ಚಯ ಮಾಡಿದೆವು. ಆಗ ಒದಗಿ ಬಂದದ್ದು ಬೈಕಾಡಿ ಶ್ರೀನಿವಾಸರಾಯರು, ನಿವೃತ್ತ ಬ್ಯಾಂಕ್ ಪ್ರಬಂಧಕರವರು. ತಮ್ಮ ತಂದೆ ತಾಯಿಯರ ಹೆಸರನ್ನ ಶಾಶ್ವತವಾಗಿ ಇಲ್ಲಿ ಅವರು ಶ್ರೀ ಕಮಲಶಂಕರ ನಿಲಯದ ಮುಖಾಂತರ ಅರ್ಪಣೆಗೊಳಿಸಿದ್ದಾರೆ. ಅವರ ಇಡೀ ಕುಟುಂಬವನ್ನು ಹಾಗೂ ಅವರ ಧರ್ಮಪತ್ನಿಯನ್ನು ಬೈಕಾಡಿ ಶ್ರೀನಿವಾಸರಾಯರನ್ನು ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತ. ನಾನು ಮೊದಲಾಗಿ ನಮ್ಮ ಈ ಮನೆಯನ್ನ, ಸುಂದರವಾದ ಮನೆಯನ್ನ ನಿರ್ಮಿಸಿಕೊಟ್ಟ ನಮ್ಮ ದಾನಿಗಳಾದ ಬೈಕಾಡಿ ಶ್ರೀ ಶ್ರೀನಿವಾಸ್ ರಾವ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ನೀವು ನಮ್ಮ ಕಷ್ಟವನ್ನು ಅರಿತು ಈ ದೊಡ್ಡ ಸಹಾಯ ಮಾಡೋದಕ್ಕೆ ತುಂಬಾ ತುಂಬಾ ಕೃತಜ್ಞತೆಗಳು ಸರ್. ಹಾಗೆ ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಗೌರ್ಮೆಂಟ್ PU ಕಾಲೇಜ್ ಕುಂದಾಪುರಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೇನೆ. ಹಾಗೆ ನಮ್ಮದೇ ಆದ ಮನೆ ಇರಲಿಲ್ಲ, ಗಂಡಿಗೆ ಹುಷಾರಿರ್ಲಿಲ್ಲ, ಲಿವರ್ ಡಿಸೀಸಸ್ ಹೆಚ್ಚಾಯ್ತು. ಅವ್ರು ಲಾಸ್ಟ್ ಸ್ಟೇಜ್ ಬಂತು. ಅವ್ರನ್ನ ಉಡ್ಸ್ಕೊಳ್ಬೇಕಂತ ತುಂಬ ಟ್ರೈ ಮಾಡಿದ್ವಿ, ಆದರೆ ಆಗಲಿಲ್ಲ. ಆದರೂ ನಾವು ತುಂಬ ಖರ್ಚು ಮಾಡಿದ್ವಿ. ಆದರೆ ಈಗ ಅವರು ತೀರಿ ಹೋಗಿ 1 ವರ್ಷ ಆಯಿತು, May 7ಕ್ಕೆ. ನಾವು ಏನು ಮಾಡಬೇಕಂತ ನಮ್ಗೆ ಗೊತ್ತಾಗಲಿಲ್ಲ. ನಮ್ಮದೇ ಅಂತ ಮನೆ ಇಲ್ಲಲ್ಲ, ಪಂಚಾಂಗ ಬೇರೆ ಅಪ್ಪ ಇದ್ದಾಗಲೇ ಹಾಕಿತ್ತು. ಆದರೆ ಅದು ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಆ ಕಷ್ಟದ ಸಮಯದಲ್ಲಿ ನಮಗೆ ನೆರವಾಗಿ ಬಂದ ಸಂಸ್ಥೆ ಅಂದರೆ ಯಕ್ಷಗಾನ ಕಲಾರಂಗ ಹೇಳ್ಬೋದು. ಅವರು ನಾವು ಮುರಳಿ ಕಡೆ ಕಳಿಸೋರ ಹತ್ರ ನಮ್ಮ ಕಷ್ಟವನ್ನೆಲ್ಲ ಹೇಳ್ಕೊಂಡ್ವಿ. ಅವರು ಅದೇ ದಿವಸ ಸಾಯಂಕಾಲ ಮನೆ ಭೇಟಿಗೆ ಕೂಡ ಬಂದರು, ಆ ಸ್ಥಳ ವೀಕ್ಷಣೆಗೆ ಬಂದರು. ಆಮೇಲೆ ಮನೆ ಕಟ್ಟಿಕೊಡುವ ಅಂತ ನಂಬಿಕೆ ಕೂಡ ನೀಡಿದ್ರು. ಹಾಗೆ ಆ ನಂಬಿಕೆ ಈಡೇರಿ ಇಷ್ಟು ಭವ್ಯವಾದ ಸುಂದರವಾದ ಮನೆಯನ್ನ ನಿರ್ಮಿಸಿ ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೆ. ಬೇರೆ ಒಂದು ಸಂಸ್ಥೆಗಳ ರೀತಿ ಖಾಲಿ ಧನ ಸಹಾಯ ಮಾಡಿ ಮಕ್ಕಳನ್ನ ಅರ್ಧಕ್ಕೆ ಬಿಟ್ಟು ಕಳಿಸಿಕೊಡುವುದಿಲ್ಲ. ಅದರ ಜೊತೆ ಮಕ್ಕಳಿಗೆ ಮುಂದಿನ ಶಿಕ್ಷಣದಲ್ಲಿ ನಾವು ಹೇಗಿರ್ಬೇಕು, ಹೇಗೆ ನಮ್ಮ ಕಾಲ ಮೇಲೆ ನಿಂತ್ಕೊಳ್ಬೇಕು, ಅದನ್ನೆಲ್ಲವನ್ನ ಅವ್ರು ತಿಳಿಸ್ಕೊಡ್ತಾರೆ. ಹಾಗೆ ಅವರ ಕಾರ್ಯಕ್ರಮದಲ್ಲಿ ಮೋಟಿವೇಶನ್ ಸ್ಪೀಚ್ ಇರ್ಬೋದು, ಒಂದು ಗಣ್ಯ ವ್ಯಕ್ತಿಗಳ ಮಾತಿನಲ್ಲೇ ನಾವು ಒಂದು ಸಾಧನೆ ಏನಾದ್ರು ಮಾಡಿ ನಾವೇ ನಮ್ಮ ಕಾಲ ಮೇಲೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಬೇಕು ಅನ್ನೋದಾದ ಗೊತ್ತಾಗ್ತದೆ. ಮತ್ತೆ ನಮ್ಮ ಬಗ್ಗೆ ಹೇಳ್ಕೋಬೇಕಂತ ಹೇಳ್ರೆ, ನಾನು 2001ರಲ್ಲಿ ಮದುವೆಯಾಗಿ ಒಬ್ಬ ಗಂಡು ಮಗು ಹುಟ್ಟಿದ್ದಾನೆ, ಮತ್ತೊಬ್ಬಳು ಹೆಣ್ಣು ಮಗಳು. ಅವನಿಂದ ತುಂಬಾ ಕಷ್ಟಪಟ್ಟಿದ್ದೀನಿ. ಅವನು ರ್ಯಾಂಕ್ ಸ್ಟೂಡೆಂಟ್. ಅವನು ಮಸ್ತ್ ಇದೆಲ್ಲ ಮಾಡಿ ಸೋಲೆಲ್ಲ ಮಾಡಿ ನಮ್ಗೆ ಈಗಲೂ ರಗಡಿ ಕೊಡ್ತಿದ್ದಾನೆ. ಅವನಿಂದ ನಮ್ಗೆ ಏನೂ ಮಾಡಕಮ್ಮ ಕೈಲಿಲ್ಲ, ಏನು ಒಂದು ಮನೆ ಕಟ್ಕೊಂಬ ಇಲ್ಲಿ ಒಂದೇನೋ ಇಲ್ಲಿ ಏನೂ ಜವಾಬ್ದಾರಿ ಇರಲಿಲ್ಲ ಅವನಿಗೆ. ನಮ್ಮ ಯಜಮಾನ್ರು ಅಂತ ಹೇಳ್ರೆ ಡ್ರಿಂಕ್ಸ್ ಮಾಡ್ತಿದ್ರು ಸಿಕ್ಕಾಪಟ್ಟಿ. ಅವ್ರಿಗೆ ಮೊದಲೆಲ್ಲ ಬುದ್ಧಿ ಇರಲಿಲ್ಲ. ಇದ್ದ ಕಡೆ ನಮ್ಮ ಮಗಳು ಹುಟ್ಟಿದ್ರ ಮೇಲೆ ಒಳ್ಳೆ ಬುದ್ಧಿ ಎಲ್ಲ ಬಂದಿತ್ತು. ಒಂದು ಪಂಚಂಗೆಲ್ಲ ಹಾಕಿ ಕೊಟ್ಟಿದ್ರು ಸಣ್ಣದು, ನಮ್ದೇ ಅಂತ ಒಂದು ಮನೆ ಆಗಿ ಅಂತ ಜೋರು ಆಸೆ ಇದ್ದಿತ್ತು ಅವರಿಗೆ. ಅವ್ರು ತೀರಿ ಅವ್ರ ಮೇಲೆ ನಿಂದೆ ಅಂತ ಮನೆ ಮಾಡ್ಕಾಯ್ಕೋ ಯಾರಿಂದಾರು ಅಂತ ಹೇಳ್ರೆ ನಮ್ಗೆ ಯಾರಿಂದಲೂ ದಾರಿ ತೋರ್ಲಿಲ್ಲ. ಯಕ್ಷಗಾನ ಕಲಾ ಸಂಸ್ಥೆ ನಮ್ಗೆ ದಾರಿ ತೋರ್ತು. ನಮ್ಮ ಬಗ್ಗೆ ಮನೆಯಂದೆಲ್ಲ ನೋಡ್ಕೊಂಡು ಹೋಗಿ ಕಡೆ ಪಂಚಾಗ ಒಂಚೂರು ಹಾಕಿದ್ದು ಅವ್ರು ಹಂಗವ್ರು ಅದನ್ನೇ ಸಣ್ಣದು ಮಾಡಿ ಒಂದು ಅಚ್ಚುಕಟ್ಟು ಆದ ಅರಮನೆಯನ್ನು ಮಾಡಿ ಕೊಟ್ಟಿದ್ರು ಅವರು. ಆ ಅರಮನೆಗೆ ಯಕ್ಷಗಾನ ಕಲಾ ಸಂಸ್ಥೆಗೆ ನಾ ಋಣಿಯಾಗಿರ್ತೇನೆ ಅಂತ ಹೇಳ್ಕೊಳ್ತೇನೆ. ಅವರು ಯಾವ್ಯಾವ ರೀತಿಯಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ ಅದನ್ನು ನೋಡಿದ್ರೆ ನಿಜಕ್ಕೂ ದಿಗ್ಭ್ರಮೆ ಅನ್ನಿಸ್ತದೆ. ಒಂದು ಸಂಘಟನೆ ಇಷ್ಟೊಂದು ದೊಡ್ಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದಾದ ರೀತಿಯಲ್ಲಿ ಕೆಲಸಗಳನ್ನು ಮಾಡಿರೋದು ಬಹುಶಃ ನನಗನ್ನಿಸುತ್ತೆ ಇದು ಪ್ರಪಂಚದಲ್ಲೇ ಅದ್ವಿತೀಯವಾದಂಥ ಒಂದು ಸಾಧನೆ ಅಂತ ನನಗನ್ಸುತ್ತೆ. ಮತ್ತು ಉಳಿದ ವಿಷಯಗಳನ್ನು ಅವರು ಹೇಳಿದ್ದಾರೆ. ಹಾಗಾಗಿ ನನಗೆ ಯಕ್ಷಗಾನ ಕಲಾರಂಗದ ಆಜೀವ ಸದಸ್ಯನಾಗಿ ನಮ್ಮ ಈ ಸಂಘಟನೆ ಈ ಥರದ ಕೆಲಸ ಮಾಡಿದೆ ಅನ್ನೋದು ಯಾವತ್ತೂ ಕೂಡ ಒಂದು ಹೆಮ್ಮೆಯ ಮತ್ತು ಅಭಿಮಾನದ ವಿಷಯ. ವಿದ್ಯಾಪೋಷಕನ ಆಲೋಚನೆ ತುಂಬ ವಿಭಿನ್ನವಾದದ್ದು. ಸಾಮಾನ್ಯವಾಗಿ ನಾವು ಶಿಕ್ಷಣದ ಬಗ್ಗೆ ಮಾತನಾಡುವಾಗ ತರಗತಿಗಳು, ಕಲಿಕೆ, ಬೋಧನೆ, ಶಾಲೆಯ ಸ್ಥಿತಿ ಇಷ್ಟನ್ನೇ ನಾವು ಯೋಚನೆ ಮಾಡ್ತೇವೆ. ಆದರೆ ಅದರಿಂದ ಹೊರಗೆ ಒಬ್ಬ ವಿದ್ಯಾರ್ಥಿಯ ಹಿನ್ನೆಲೆ, ಅವನ ಸಾಂಸ್ಕೃತಿಕವಾದ, ಕೌಟುಂಬಿಕವಾದ, ಆರ್ಥಿಕವಾದ ಹಿನ್ನೆಲೆಗಳಿಂದ ನೋಡಿದಾಗ ಯಾವುದೋ ಬೇರೆ ರೀತಿಯಲ್ಲಿ ಸಹಾಯಗಳು ಒದಗಿದಲ್ಲಿ ಆ ವಿದ್ಯಾರ್ಥಿ ವಿಶೇಷವಾದ ಯಶಸ್ಸನ್ನು ಹೊಂದಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಯೋಚನೆಯಿಂದ ವಿದ್ಯಾಪೋಷಕ ಅನ್ನುವಂಥದ್ದು ಜಾರಿಗೆ ಬಂದಿದೆ. ಆ ಮೂಲಕವಾಗಿ 74ನೇ ಮನೆ ಇವತ್ತು ನೀಡಲಾಗ್ತಾ ಇದೆ.
ನಮ್ಮ ಫ್ಯಾಮಿಲಿ ಬೈಕಾಡಿ ಫ್ಯಾಮಿಲಿಯಲ್ಲಿ ಎಜುಕೇಷನ್ ವಿದ್ಯೆ ಅನ್ನೋದಕ್ಕೆ ಬಹಳ ಮಹತ್ವ. ನಮ್ಮ ತಂದೆಯವರು ಯಾವಾಗಲೂ ಹೇಳೋದು ನಮ್ಮ 3 ಜನರಿಗೂ ವಿದ್ಯೆ ಅದು ಮುಖ್ಯ. ಏನೇ ಮಾಡಿ ನೀವು ವಿದ್ಯೆ ಮಾಡೋದಿದ್ರೆ ನಿಮಗೆ ಯಾವಾಗಲೂ ಬೇಕು ಪ್ರೋತ್ಸಾಹ. ಸೊ ಅದರ ಉದ್ದೇಶದಿಂದ ನಮ್ಮ ಮನೆ ಅಷ್ಟೇ ಅಲ್ಲ, ನಮ್ಮ ಬೈಕಾಡಿ ಎಲ್ಲ ಫ್ಯಾಮಿಲಿಯಲ್ಲಿ ಮುಖ್ಯವಾಗಿ ವೆಂಕಟೇಶ್ವರರಿಂದ ಹಿಡಿದು ನಮ್ಮ ತಂದೆಯವರು ಕೊನೆಯವರು, ವೆಂಕಟೇಶ್ವರರು ಹಿರಿಯವರು, ಎಲ್ಲರ ಮನೆಯಲ್ಲಿಯೂ ಎಲ್ಲರೂ ವಿದ್ಯೆಗೆ ಪ್ರೋತ್ಸಾಹ ಕೊಟ್ಟು ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಬಡತನ ಇರಲಿ, ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟು ಎಲ್ಲರೂ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಈ ಮನೆ ಕೊಡ್ಲಿಕ್ಕೆ ಕಾರಣ ಮೇಯ್ನು ನನ್ನ ಅಜ್ಜನ ಮೊಮ್ಮಕ್ಕಳೆಲ್ಲ ಸೇರಿ ಉಮೇದು ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಈ ಮನೆಯಲ್ಲಿದ್ದವಳಿಗೆ ನವ್ಯನಿಗೆ ಒಂದು ಉತ್ತಮ ಭವಿಷ್ಯ ಆಗಲಿ. ಇನ್ನು ಮುಂದೆ ಅವಳು ವಿದ್ಯೆಯಲ್ಲಿ ಮುಂದೆ ಹೋಗಿ ಅವಳ ಡ್ರಾಯಿಂಗ್ ನೋಡಿ ಭಾರಿ ಖುಷಿ ಆಯ್ತು ನನಗೆ. ಅದನ್ನೇ ಮುಂದುವರಿಸಿ ಮುಂದೆ ಇನ್ನೂ ಈ ಹಲವು ಜನರಿಗೆ ಪ್ರಯೋಜನ ಆಗಲಿ. ಸರ್ಕಾರರು ಇನ್ನು ಇದು 75 ಮನೆ ಅಂದರು, ಈ ವರ್ಷ 100 ಮನೆ ಆಗಲಿ ಅಂತ ಹಾರೈಸಿ ಗಂಗಾಧರರು ಹೇಳಿ, ಕೊಡುಗೆಯವರು ನಮ್ಮ ಹಳೆಯ ಸ್ನೇಹಿತರು, ಅವ್ರ ತಂದೆನ ಅಡ್ಮೈರರು, ಅವರಿಗೂ ನಾನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಗಂಗಾಧರ ರಾಯರೇ ಮತ್ತು ಬೈಕಾಡಿ ಶ್ರೀನಿವಾಸರಾಯರೇ, ಕಿರಣ್ ಕೊಡ್ಗಿಯವರೇ ಮತ್ತು ಎಲ್ಲ ಸ್ನೇಹಿತರೆ, ಬೈಕಾಡಿ ಮನೆಯವರೇ, ಉಡುಪಿಯ ಕಲಾವೃಂದದವರು, ಮುರಳಿ ಕಡೆಕಾರರು, ಗಂಗಾಧರ ರಾಯರೆಲ್ಲ ಒಟ್ಟಾಗಿ ಒಂದು ಒಳ್ಳೆಯ ಪುಣ್ಯದ ಕೆಲಸವನ್ನು ಮಾಡ್ತಾ ಇರುವಾಗ ನಾವು ಸೇರಿಕೊಂಡ್ರೆ ಆ ಪುಣ್ಯದಲ್ಲಿ ಒಂದು ಸ್ವಲ್ಪ ಪಾಲಾದರೂ ನಮಗೆ ಸಿಕ್ಕಬಹುದೆಂಬ ಆಶೆಯಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಅಂಥ ಒಂದು ಪುಣ್ಯ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ರು, ಎತ್ತಣ ಮಾವಾರ ಎತ್ತಣ ಕೋಗಿಲೆ, ಎತ್ತಣಿಂದ ಎತ್ತ ಸಂಬಂಧವಯ್ಯ ಅಂತ ಹೇಳಿದರು. ನನಗೂ ಭಾಳ ವಿಚಿತ್ರ ಕಾಣ್ತದೆ. ಯಾಕಂದರೆ ಅವರು ಬೈಕಾಡಿ, ನಾನು ಐರೋಡಿ, ಇದು ಕೊರವಡಿ, ಆಚೆ ಬೀಜಾಡಿ, ಆಚೆ ಗೋಪಾಡಿ. ಬಡ್ಡಿಗೆ ಬಡ್ಡಿ ಹಾಕಿ ಚಕ್ರಬಡ್ಡಿ ಕೊಡು ಎನ್ನುವ ಮಾರವಾಡಿ. ಬಡ್ಡಿಗೆ ಬಡ್ಡಿ ಹಾಕಿ ಚಕ್ರಬಡ್ಡಿ ಕೊಡು ಎನ್ನುವ ಮಾರವಾಡಿ, ಪ್ರೀತಿಗೆ ಪ್ರೀತಿ ಹಾಕಿ ಪ್ರೀತಿ ಮಾತ್ರ ಕೊಡು ಎನ್ನುವ ಬೈಕಾಡಿ ಅಂತ ಹೇಳಿ, ಈ ಬೈಕಾಡಿಯವರಿಗೆ ಒಳ್ಳೆಯದಾಗಲಿ, ಈ ಮನೆಯನ್ನು ತೆಗೆದುಕೊಂಡು ನವ್ಯ ಮತ್ತು ಅವರ ಮನೆಯವರಿಗೆಲ್ಲ ಶುಭವಾಗಲಿ, ಮತ್ತು ಕಲಾವೃಂದದವರಿಗೆ ಇಂತಹ ಒಂದು ಕೆಲಸ ಮಾಡಿದ್ರಿಂದ ಹೆಚ್ಚು ಹೆಚ್ಚು ಪುಣ್ಯ ಉಂಟಾಗಲಿ, ಅವರು ಇನ್ನಷ್ಟು ಇಂತಹ ಪುಣ್ಯ ಕಾರ್ಯಗಳು ಮಾಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಯಕ್ಷಗಾನ ಕಲಾರಂಗ ಉಡುಪಿ ಇವರ ನೇತೃತ್ವದಲ್ಲಿ ಇವತ್ತು 74ನೆಯ ಮನೆ ಶಂಕರ ನಿಲಯ ಇದು ಕುಂದಾಪುರ ಕ್ಷೇತ್ರದಲ್ಲಿ ಉದ್ಘಾಟನೆಗೊಂಡಿದೆ. ಮತ್ತು ನವ್ಯ ಮತ್ತು ಅವರ ತಾಯಿ ಇಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ನವ್ಯ ಸಹ ಮುಂದಿನ ದಿನದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿತು ಒಳ್ಳೆಯ ಉದ್ಯೋಗ ಏನಾದರೂ ಮಾಡಿ ಮುಂದೆ ಈ ಕಷ್ಟದಲ್ಲಿರುವಂಥವರಿಗೆ ನೆರವಾದರೂ ಮಾತ್ರ ಈ ಒಂದು ಕೆಲಸ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಒಳ್ಳೆಯ ಕೆಲಸವನ್ನು ಯಕ್ಷಗಾನ ಕಲಾರಂಗ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಕುಂದಾಪುರ ಕ್ಷೇತ್ರದ ಶಾಸಕನಾಗಿ ಅವರಿಗೆ ಧನ್ಯವಾದವನ್ನು ತಿಳಿಸಿ, ಅದರೊಟ್ಟಿಗೆ ಬೈಕಾಡಿ ಕುಟುಂಬದವರಿಗೂ ಸಹ ಧನ್ಯವಾದವನ್ನು ತಿಳಿಸಿ ನಾನು ಮಾತನಾಡ್ತೀನಿ.